ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಬಿಜೆಪಿ ಜಿದ್ದಾಜಿದ್ದಿ ಶುರುವಾದಂಗೆ ಕಂಡು ಬರ್ತಾ ಇದೆ. ಬಿಜೆಪಿ ಸಂಸದನನ್ನು ಗೆಲ್ಲಿಸುವಂತೆ ಕಾಂಗ್ರೆಸ್ ನಾಯಕರು ಕರೆ ಕೊಟ್ಟಿರೋದು ಶಾಮನೂರು ಶಿವಶಂಕರಪ್ಪನವರು. ಶಾಮನೂರು ಅವರ ಹೇಳಿಕೆಯಿಂದ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ಗೆ ಈಗ ಭಾರಿ ಮುಜುಗರ. ಜಿಲ್ಲಾ ಕಾಂಗ್ರೆಸ್ಗಲ್ಲ, ಈಗ ಡಿ ಕೆ ಶಿವಕುಮಾರ್ಗೆ ಮುಜುಗರ ಆಗಲ್ವಾ, ಸಿದ್ದರಾಮಯ್ಯನವ್ರಿಗೆ ಮುಜುಗರ ಆಗಲ್ವಾ, ಎಲ್ರಿಗೂ ಮುಜುಗರನೇ. ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಇದು ಪಕ್ಷ ವಿರೋಧಿ ಚಟುವಟಿಕೆ. ಅವರು ಸೀನಿಯರ್ ಮೋಸ್ಟ್ ಲೀಡರ್ ಆಗಿರೋದ್ರಿಂದ ಸುಮ್ಮನಿದ್ದಾರೆ ಎಲ್ಲರೂ. ಬೇರೆಯವರಾಗಿದ್ದರೆ ಶಿಸ್ತು ಪಾಲನಾ ಸಮಿತಿಯಿಂದ ಅವ್ರಿಗೂ ನೋಟಿಸ್ ಬಂದಿರೋದು. ಬಟ್ ಈ ಹಿಂದೆನೂ ಕೂಡ ಅವ್ರು ಆ ಥರದ್ದು ಬೇಕಾದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಪ್ಪ. ಮೊದಲಿನಿಂದಲೂ ಕೂಡ ಶಾಮನೂರು ಡೋಂಟ್ ಕೇರ್ ಹೇಳಿಕೆಗಳು ಬರ್ತಾನೆ ಇದೆ. ಅವ್ರ ತಲೆನೇ ಕೆಡಿಸ್ಕೋತಾ ಇಲ್ಲ ಯಾವುದ್ರ ಬಗ್ಗೆನೂ. ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರದಲ್ಲೂ ಪಕ್ಷ ಮತ್ತು ಸರ್ಕಾರದ ವಿರುದ್ಧ ಟೀಕೆ ಮಾಡಿದರು. ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರಲ್ಲ ಫಸ್ಟ್ ಟರ್ಮ್, ಆವಾಗ ಜಾತಿ ಜನಗಣತಿ ವಿಚಾರದಲ್ಲೂ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಈಗ ಬಿ ಜೆ ಪಿ ಹಾಲಿ ಸಂಸದ ರಾಘವೇಂದ್ರ ಪರ ಬ್ಯಾಟ್ ಬೀಸಿದ್ದಾರೆ ಗೆಲ್ಲಿಸಿ ಅಂತ. ಶಿವಮೊಗ್ಗ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆನೇ ಆಗಿಲ್ಲ, ಅದಕ್ಕೂ ಮೊದಲೇ ಇವ್ರನ್ನ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಒಂದು ರೀತಿ ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪ. ಶಾಮನೂರು ಶಿವಶಂಕರಪ್ಪನವರು ನುಂಗೋ ಹಾಗಿಲ್ಲ, ಉಗುಳೋ ಹಾಗಿಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಬಟ್ ಈ ರೀತಿ ಹೇಳಿಕೆಯನ್ನು ಯಾಕೆ ಕೊಟ್ಟರು, ಇದು ಬಹಳ ಮುಖ್ಯವಾದಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಶಾಮನೂರು ಶಿವಶಂಕರಪ್ಪನವರ ಈ ಹೇಳಿಕೆ ಹಿನ್ನೆಲೆ ಏನು? ಯಾಕೆ ಈ ರೀತಿ ಹೇಳಿಕೆ ಕೊಟ್ಟರು? ಪಕ್ಷದ ಒಳಗೆ ನನಗೆ ಅಸಮಾಧಾನ ಇದೆ ಅನ್ನೋ ಕಾರಣಕ್ಕೋಸ್ಕರ ರಾಘವೇಂದ್ರ ಪರ ಬ್ಯಾಟ್ ಬೀಸಿದ್ರಾ, ಅಥವಾ ನನಗೆ ರಾಜಕೀಯಕ್ಕಿಂತಲೂ ಜಾತಿ ಧರ್ಮನೇ ಮುಖ್ಯ, ನಮ್ಮ ಪಂಗಡದವ್ರು ಗೆಲ್ಲಬೇಕು ಅಂತಕ್ಕಂಥ ಹೇಳಿಕೆನ, ಈ ಹೇಳಿಕೆಯನ್ನು ಯಾವ ರೀತಿ ಕಾಂಗ್ರೆಸ್ ಅರಗಿಸ್ಕೊಳ್ಳುತ್ತೆ ಅಂತ? ಅರವಿಂದ್, ನಿನ್ನೆ ಅವರು ಹೇಳಿರುವಂಥ ಮಾತನ್ನು ನೋಡಿದ್ರೆ, ಮತ್ತು ಅವರು ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಪ್ರತಿ ಬಾರಿಯೂ ಕೂಡ ಯಾವುದೇ ವೇದಿಕೆಗಳಲ್ಲಿ, ವಿಶೇಷವಾಗಿ ಸಮುದಾಯದ ವೇದಿಕೆಗಳಲ್ಲಿ ಸಮುದಾಯದ ಪರವಾಗಿ ಅವರು ಮಾತನಾಡದಂಥದ್ದೇ ಜಾಸ್ತಿ ಇರುವಂಥದ್ದು. ಮತ್ತು ಸಮುದಾಯದ ವಿರುದ್ಧ ಆದಂಥ ಕೆಲವು ಬೆಳವಣಿಗೆಗಳ ವಿಚಾರದಲ್ಲಿ ಪಕ್ಷದ ವಿರುದ್ಧವೂ ಕೂಡ ನೇರ ವಾಗ್ದಾಳಿಯನ್ನು ಸಾಕಷ್ಟು ಬಾರಿ ಮಾಡಿದಂಥ ಉದಾಹರಣೆಗಳು ಕೂಡ ಇದ್ದಾವೆ. ಆದರೆ ನಿನ್ನೆ ಹೇಳಿಕೆಯನ್ನು ನೋಡಿದ್ರೆ ಅದು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ. ಸಮುದಾಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮದಲ್ಲಿ ತಮ್ಮದೇ ಸಮುದಾಯಕ್ಕೆ ಸೇರಿದಂತಹ BJPಯ ಸಂಸದ ರಾಘವೇಂದ್ರ ಅವರ ಬಗ್ಗೆ ಮಾತನಾಡಿದರೆ, ಅವರು ಮತ್ತೆ ಗೆಲ್ಲಬೇಕು, ಸಾಕಷ್ಟು ಕೆಲಸ ಮಾಡಿದರೆ, ಅವ್ರನ್ನ ನೀವೆಲ್ಲರೂ ಕೈ ಹಿಡಿಬೇಕು ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮುದಾಯದ ನಾಯಕರಾಗಿ ಅವರು ಕೊಟ್ಟಂಥ ಹೇಳಿಕೆ ಸರಿ ಇರ್ಬೋದು, ಒಬ್ಬ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಅವರು ಕೊಟ್ಟಂಥ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ರಾಜಕೀಯವಾಗಿ ಉದಯವಾಗುತ್ತೆ. ಇದೇ ಮಾತನ್ನು ಬೇರೆ ಯಾರಾದರೂ ಹೇಳಿದರೆ ಇಷ್ಟೊತ್ತಿಗೆ ದೊಡ್ಡ ಮಟ್ಟಿಗಿನ ಕಾಂಟ್ರವರ್ಸಿ ಆಗಿರೋದು, ಅವರ ಮೇಲೆ ಶಿಸ್ತಿಲ್ವಾ, ಶಿಸ್ತಿನ ಕ್ರಮ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡಿರೋದು. ಆದರೆ ತಾಂತ್ರಿಕವಾಗಿ ಬೇರೆ ಕಾರಣಗಳು ಸೇರಿದಂತೆಯೇ ಮತ್ತು ಹಿರಿಯ ನಾಯಕ ಅನ್ನುವಂಥ ವಿಚಾರವೂ ಒಳಗೊಂಡಂತೆ ಬಹುಶಃ ಏನೋ ದೊಡ್ಡ ಮಟ್ಟಿಗೆ ಕ್ರಮ ಆಗುತ್ತೆ, ವಿರೋಧ ಆಗುತ್ತೆ ಅನ್ನುವಂಥದ್ದು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಆದರೂ ಕೂಡ ಕಾಂಗ್ರೆಸ್ನ ಶಾಸಕರಾಗಿ, ಮಾಜಿ ಸಚಿವರಾಗಿ, ಅವರ ಕುಟುಂಬದಲ್ಲಿ ಇಬ್ಬಿಬ್ಬರು ಶಾಸಕರು, ಸಚಿವರು ಎಲ್ಲರೂ ಇರೋರಾಗಿ ಈ ಮಾತು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಅರವಿಂದ್, ಕಾಂಗ್ರೆಸ್ ಅವರು ಬರಲಿ, ಡಿ ಕೆ ಶಿವಕುಮಾರ್ ಅವ್ರ ರಿಯಾಕ್ಷನ್ನು ಮತ್ತು ಸಿದ್ದರಾಮಯ್ಯನವ್ರ ರಿಯಾಕ್ಷನು ಎಲ್ಲ ಬಂದಾಗ ಗೊತ್ತಾಗುತ್ತೆ ಏನು ಅಂತ.